ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿಯಲ್ಲಿ ನಡೆದ 32 ವರ್ಷದ ಹರೀಶ್ ಅಲಿಯಾಸ್ ಗುಂಡನ ಹತ್ಯೆಗೆ ರಾಜಕೀಯ ದ್ವೇಷವೇ ಕಾರಣ ಎನ್ನಲಾಗಿದೆ. ಈ ಸಂಬಂಧ ಮುರುಕನಹಳ್ಳಿಗೆ ಭೇಟಿ ನೀಡಿದ ದಕ್ಷಿಣ ವಲಯ ಐಜಿಪಿ ಬಿಕೆ ಸಿಂಗ್ ಈ ಬಗ್ಗೆ ಮಾತನಾಡಿ ಕೆಲ ಮಾಹಿತಿಗಳನ್ನು ಹೊರಹಾಕಿದ್ದಾರೆ. ರಾಜಕೀಯ ವೈಷಮ್ಯದಿಂದ ಹರೀಶ್ನನ್ನ ಕೊಲೆಗೈಯಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ವೇಳೆ ಗಲಾಟೆ ನಡೆದಿತ್ತು ಅಂತ ಹೇಳಿರೋ ದಕ್ಷಿಣ ವಲಯ ಐಜಿಪಿ ಎರಡು ಗುಂಪುಗಳ ರಾಜಕೀಯ ವೈಮನಸ್ಸಿನಿಂದ ಕೊಲೆ ನಡೆದಿದೆ ಅಂತಲೂ ತಿಳಿಸಿದ್ದಾರೆ. ಅಲ್ಲದೆ ಯೋಗೇಶ್ ಹಾಗೆ ರಕ್ಷಿತಾ ಕೊಲೆ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಮತ್ತಷ್ಟು ಕಲೆ ಹಾಕ್ತಾ ಇರೋದಾಗಿ ಕೂಡ ತಿಳಿಸಿದ್ದಾರೆ. ಜೊತೆಗೆ ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ನಡೆಸಲಾಗ್ತಾ ಇದ್ದು ಕೊಲೆ ಹಿಂದೆ ಯಾರ ಕೈವಾಡವಿದೆ ಅಂತ ಶೀಘ್ರದಲ್ಲೇ ಬಯಲಾಗಲಿದೆ ಅಂತ ಬಿಕೆ ಸಿಂಗ್ ಭರವಸೆ ನೀಡಿದ್ದಾರೆ. ಇನ್ನು ಘಟನೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಮನೆ ಮಾಡಿದೆ. ಸ್ಥಳದಲ್ಲಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ 5 ಡಿಎಆರ್ ತುಕಡಿ ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಜೆಡಿಎಸ್ ಕಾರ್ಯಕರ್ತನ ಹತ್ಯೆಗೆ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರೋಪಿಗಳಿಬ್ಬರಿಗೆ ಸೇರಿದ 4 ಮನೆ ಹಾಗೂ ವಾಹನಗಳಿಗೆ ಮುರುಕನಹಳ್ಳಿಯಲ್ಲಿ ಬೆಂಕಿ ಹಚ್ಚಲಾಗಿತ್ತು. ಉದ್ರಿಕ್ತ ಜೆಡಿಎಸ್ ಕಾರ್ಯಕರ್ತರು 2 ಬೊಲೆರೋ, 1 ಟೆಂಪೋ, 1 ಬೈಕ್ ಹಾಗೆ ಟೈರ್ ಗಾಡಿಗೆ ಬೆಂಕಿ ಹಚ್ಚಿದ್ರು. ಆರೋಪ ಅದು ನಮ್ಮ ಕೈದು ಇನ್ನೂ ಯಾರು ಹೇಳಿಲ್ಲ. ಯಾರೇ ಇದ್ದರೂ ನಮ್ಮ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ. ತನಿಖೆಯಲ್ಲಿ ಲೋಕಲ್ ಆಫೀಸರ್ಗೆ ಕೊಡಲ್ಲ, ಬೇರೆ ಮಂಡ್ಯನಲ್ಲಿರ್ತಕ್ಕಂಥ ಬೇರೆ ಆಫೀಸರ್ಗೆ ತನಿಖೆ ಕೊಟ್ಟು SP ಅವರು ಸ್ವತಃ ಇದಕ್ಕೆ ಸೂಪರ್ವಿಷನ್ ಮಾಡಿಕೊಂಡು ತನಿಖೆ ನಡೆಸ್ತಾರೆ. ಅದರಲ್ಲಿ ಯಾರೇ ಇನ್ವಾಲ್ವ್ ಆಗ್ತಾರೆ, ಯಾರೇ ಕೈವಾಡ ಇರ್ತದೆ ಅವರು ಗೊತ್ತಾಗುತ್ತೆ. ಅವರು ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕಾಗುತ್ತೆ ಜರುಗಿಸ್ತೀವಿ. ಆರೋಪಿಗಳು ಯಾರು ಇಲ್ಲಿ ಯಾರು ನಮ್ಮ ಕೃಷ್ಣೇಗೌಡ ಅವರು ಈ ಕೊಲೆ ಆದುವಾಗ ಅವರೇ ಇದ್ದರು, ಐ ವಿಟ್ನೆಸ್. ಅವ್ರಿಗೆ ಕೂಡ ಕೈನಲ್ಲಿ ಸ್ವಲ್ಪ ಗಾಯ ಆಗಿದೆ. ಅವ್ರು ಹೇಳಿದ ಪ್ರಕಾರ ಅವರು ಇಬ್ಬರಿಗೆ ನೋಡಿದ್ದಾರೆ, ಯೋಗೇಶ್ ಮತ್ತು ರಕ್ಷಿತಾಗೆ. ಮತ್ತು ಅದರ ಹಿಂದೆಗಡೆ ಬೇರೆ ಯಾರ್ಯಾರ್ದು ಕೈವಾಟಿದೆ ಅದು ನಾವು ನಮ್ಮ ತನಿಖೆಯಲ್ಲಿ ತಿಳ್ಕೊಬೇಕಾಗುತ್ತೆ. ಈಗಾಗಲೇ ಯೋಗೇಶ್ ಮತ್ತು ರಕ್ಷಿತಾ ಅವ್ರಿಗೆ ಅವರೇ ನೋಡಿದ್ದಾರೆ ಮರ್ಡರ್ ಮಾಡುವಾಗ. ಅವರು ನಿಜವಾದ ಆರೋಪಿ ಮಾಡಿದವರು. ಹಿಂದೆಗಡೆ ಸಂಚು ರೂಪಿಸೋದವರು ಬೇರೆ ಯಾರ್ಯಾರಿದ್ದಾರೆ ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗುತ್ತೆ.